ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ತ್ರಿಬಲ್ ಮರ್ಡರ್ ಕೇಸ್ ಸಂಬಂಧ ತನಿಖೆ ಮುಂದುವರೆದಿದೆ. ಆರೋಪಿಗಳಾದ ಕೆನೆತ್ ಮತ್ತೆ ಶ್ವೇತಾಳನ್ನ ಕಸ್ಟಡಿಗೆ ಪಡೆದಿರುವಂತಹ ಕೆಆರ್ಪುರಂ ಪೊಲೀಸರು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ತ್ರಿಬಲ್ ಮರ್ಡರ್ ಮಾಡೋದಕ್ಕೆ ಕಾರಣ ಏನು, ಅಷ್ಟೊಂದು ಕ್ರೂರವಾಗಿ ಕೊಲ್ಲೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ವಿಚಾರವನ್ನ ಬಯಲು ಮಾಡ್ತಿದ್ದಾರೆ. ಕೆನೆತ್ ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳು ಪತ್ತೆ ಆಗ್ತಿದ್ದಾವೆ. 6 ತಿಂಗಳ ಹಿಂದೆ ಇವರು ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸಾಕಷ್ಟು ಪ್ರೀ ಪ್ಲಾನ್ಡ್ ಆಗಿ ಸರ್ಚ್ ಮಾಡಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇದೆಲ್ಲದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತು ಎಕ್ಸ್ ಆಗಿರ್ಬೋದು, ಮತ್ತು ಫೇಸ್ಬುಕ್ ಪೇಜ್ಗಳನ್ನು ನೀವು ಫಾಲೋ ಮಾಡಿ. ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಒಂದು ಮರ್ಡರ್ ಆಗಿತ್ತು. ಶ್ವೇತಾ ಎಂಬ ಯುವತಿ ತನ್ನ ಪ್ರಿಯಕರ ಕೆನೆತ್ ಜೊತೆ ಸೇರಿ ತನ್ನ ಹೆತ್ತ ತಂದೆ ತಾಯಿ ಮತ್ತು ತಂಗಿಯನ್ನ ಯಾವ ರೀತಿ ಬರ್ಬರವಾಗಿ ಕೊಲೆ ಮಾಡಿದ್ದಾಳೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆದರೆ ಈ ಕೊಲೆಗೆ ಪ್ರಮುಖ ಕಾರಣ ಅನ್ನೋದು ಒಂದು ಕಡೆ ಆದರೆ ಇವರ ಪ್ಲಾನಿಂಗ್ ಹೇಗಿತ್ತು, ಏಕಾಏಕಿ ಆ ರೀತಿ ಕೊಲೆ ಮಾಡೋದಕ್ಕೆ ಅದು ಆ ಒಂದು ಸಂದರ್ಭದಲ್ಲಿ ಬಂದಿದ್ದಂಥ ಕೋಪನ ಅಥವಾ ಪ್ರೀ ಪ್ಲ್ಯಾಂಡ್ ಆಗಿ ಇವರು ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವಂಥದ್ದು ತನಿಖೆ ವೇಳೆ ಒಂದಷ್ಟು ವಿಚಾರಗಳನ್ನ ಪೊಲೀಸರು ಬಯಲು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ತನಿಖೆ ವೇಳೆ ಅದರಲ್ಲೂ ಕೂಡ ಆರೋಪಿತ ಕೆನೆತ್ನನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಈಗ ಪತ್ತೆ ಆಗ್ತಿದ್ದಾವೆ. ಯಾಕಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರೀ ಪ್ಲಾನ್ ಅನ್ನ ಮಾಡಲಾಗಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಆರೋಪಿತ ಕೆನೆತ್ ಕೂಡ ಪೊಲೀಸರ ವಿಚಾರಣೆ ವೇಳೆ ತಾನೇ 3 ಕೊಲೆಗಳನ್ನ ಮಾಡಿದ್ದೇನೆ ಅಂತ ಹೇಳಿ ಒಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ. ಆದ್ರೆ ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು, ಏನು 3 ಜನರನ್ನು ಕೂಡ ಕೊಲೆ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನುವಂಥದ್ದು ತನಿಖೆ ವೇಳೆ ವಿಚಾರಣೆ ವೇಳೆ ಒಂದಷ್ಟು ವಿಚಾರಗಳನ್ನ ಆತ ಬಾಯ್ ಬಿಟ್ಟಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಕೊಲೆ ಮಾಡೋದಕ್ಕೆ ಅದರಲ್ಲೂ ಕೂಡ ಶ್ವೇತಾ ಮತ್ತೆ ಈತ ಪ್ರಿಯಕರ ಇಬ್ಬರು ಕೂಡ ಕೊಲೆ ಮಾಡೋದಕ್ಕೆ ಅವರ ತಾಯಿ ಪುಷ್ಪವತಿ ಮತ್ತೆ ಸೋಮಶೇಖರ್ ಇಬ್ಬರನ್ನು ಕೂಡ ಕೊಲೆ ಮಾಡೋದಕ್ಕೆ ಮುಂಚೆಯೇ ಪ್ಲಾನ್ ಮಾಡ್ಕೊಂಡಿದ್ರು. ಇಬ್ಬರನ್ನು ಕೂಡ ಕೊಲೆ ಮಾಡೋದಕ್ಕೆ 6 ತಿಂಗಳ ಮುಂಚೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ವಿಚಾರಣೆ ವೇಳೆ ಆರೋಪಿತ ಬಾಯ್ ಬಿಟ್ಟಿದ್ದಾನೆ. ಸೋಮ್ ಸುಂದರ್ ಮತ್ತೆ ಪುಷ್ಪವತಿ ಇಬ್ಬರು ಏನಿದ್ದಾರೆ, ಇಬ್ಬರು ಕೂಡ ಆಗಾಗ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ವೇತಾಳನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಅದರಲ್ಲೂ ಕೂಡ ಸ್ಟಾರ್ಟ್ಅಪ್ ಕಂಪನಿಯೊಂದು ಮಾಡೋದಕ್ಕೆ ಕೆನೆತ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಇದೇ ಕುಟುಂಬಸ್ಥರ ಹೆಸರಲ್ಲಿ ಶ್ವೇತಾಳ ಕುಟುಂಬಸ್ಥರ ಹೆಸರಲ್ಲಿ 30ಕ್ಕೂ ಹೆಚ್ಚು ಲಕ್ಷ ಹಣವನ್ನ ಲೋನ್ ಪಡೆದಿರ್ತಾರಲ್ಲ, ಇದು ಒಂದು ಕಡೆ ಆದ್ರೆ ಮನೆಯಲ್ಲಿದ್ದಂಥ 8 ಲಕ್ಷ ಹಣವನ್ನ ಕೂಡ ಸ್ಟಾರ್ಟ್ಅಪ್ ಕಂಪನಿ ಮಾಡಬೇಕು ಅಂತೇಳಿ ಕೆನೆತ್ ಏನು ಕೇಳ್ಕೊಂಡಿರ್ತಾನೆ. ಅದಕ್ಕೆ 8 ಲಕ್ಷ ಹಣವನ್ನು ಕೂಡ ಹೆಚ್ಚುವರಿಯಾಗಿ ಶ್ವೇತಾ ತನ್ನ ಪ್ರಿಯಕರನಿಗೆ ಬಾಯ್ ಫ್ರೆಂಡ್ಗೆ ಕೊಟ್ಟಿರ್ತಾಳೆ. ಈ ಒಂದು ವಿಚಾರ ಒಂದು ಕಡೆ ಆದರೆ 30 ಲಕ್ಷ ಹಣ ಲೋನ್ ಅಂತ ತೆಗೆದುಕೊಂಡಿರ್ತಾರೆ. ಅದಕ್ಕೆ ಶ್ವೇತಾ EMI ಅನ್ನ ಕಟ್ಟೋದನ್ನ ನಿಲ್ಲಿಸಿರ್ತಾಳೆ. ಯಾಕಂದ್ರೆ ಇಬ್ರು ಕೂಡ ಕೆಲಸವನ್ನ ಬಿಟ್ಟಿರ್ತಾರೆ. ಈತ ಕೂಡ ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾನೆ. ಈ ಕಡೆ EMI ಕಟ್ಟೋದಿಲ್ಲ, ನೋಟಿಸ್ ಎಲ್ಲವೂ ಕೂಡ ಶ್ವೇತಾಳ ತಾಯಿಗೆ ಹೋಗ್ತಿರುತ್ತೆ, ಅವ್ರ ಹೆಸರಲ್ಲಿ ಹೋಗ್ತಿರುತ್ತೆ. ಹೀಗಾಗಿ ಇದರಿಂದ ಕುಟುಂಬದಿಂದ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗ್ತಿರುತ್ತೆ. ಆತ ನಾನು ಬಿಟ್ಟು ಬಾ, ಲೋನ್ ಬೇರೆ ಇದೆ ಅಂತೇಳಿ ಆಬ್ವಿಯಸ್ಲಿ ಕುಟುಂಬಸ್ಥರು ಬೈತಾರೆ. ಹೀಗಾಗಿ ಕುಟುಂಬಸ್ಥರಿಂದ ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತಿರುತ್ತೆ. ಕಳೆದ 6 ತಿಂಗಳ ಹಿಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಸಾಕಷ್ಟು ಒತ್ತಡ ಯಾವಾಗ ಬರೋಕ್ ಶುರುವಾಗುತ್ತೋ, ತನ್ನ ಮಗಳನ್ನ ಪ್ರಶ್ನೆ ಮಾಡೋದಕ್ಕೆ ಯಾವಾಗ ಶುರು ಮಾಡ್ತಾರೋ ಆಗ ಇಬ್ರು ಕೂಡ ಸೇರಿ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಸ್ಕೆಚ್ ಹಾಕಿದೆ ಈ ಕೆನೆತ್. ಆಕೆಗೆ ತನ್ನ ಪ್ರಿಯತಮೆಗೆ ಹೇಳ್ತಾನೆ, ಈ ರೀತಿಯಾಗಿ ನಮಗೆ ಒಂದು ಕಡೆ ಲೋನ್ ಇದೆ, ನಾವು ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ಕೊಂತಿದ್ದೀವಿ, ಇಬ್ಬರು ಫ್ಯೂಚರ್ನ ನೋಡ್ಬೇಕು ಅನ್ಕೊಂತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ಒಂದು ಕಾಟ ಜಾಸ್ತಿ ಆಗ್ತಿದೆ, ನಾವು ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ, ಸಾಲದ ಹೊರೆ ಒಂದು ಕಡೆ. ಈ ಸಂದರ್ಭದಲ್ಲಿ ಅವರು ಕೂಡ ಪದೇ ಪದೇ ಈ ರೀತಿಯಾಗಿ ಕಿರಿಕಿರಿ ಮಾಡೋದು, ಜಗಳ ಮಾಡಿದ್ರೆ ನಮ್ಮ ಒಂದು ಮನಃಶಾಂತಿಗೆ ಸಾಕಷ್ಟು ಕಿರಿಕಿರಿ ಉಂಟಾಗ್ತಿದೆ. ಹೀಗಾಗಿ ನಿಮ್ಮ ತಂದೆ ತಾಯಿನ ಸಾಯಿಸಿದ್ರೆ ಯಾವುದೇ ಕಿರಿಕಿರಿ ಇರೋದಿಲ್ಲ ಅಂತೇಳಿ ಇದೇ ಕೆನೆತ್ ಪ್ರಿಯತಮೆ ಶ್ವೇತಾಗೆ ಹೇಳ್ತಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಯೂ ಕೂಡ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಲೆ ಮಾಡೋದಕ್ಕೆ ಒಪ್ಕೋತಾಳೆ. ಇಬ್ರು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಯಾವ ಥರ ಕೊಲೆ ಮಾಡಬೇಕು, ಯಾವ ಥರ ಸ್ಟ್ಯಾಬಿಂಗ್ ಮಾಡಬೇಕು, ಯಾವ ಥರ ಈಸಿಯಾಗಿ ಕೊಲೆ ಮಾಡಬೇಕು,
ಮತ್ತು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಕೊಲೆ ಆದಮೇಲೆ ಬಾಡಿನ ಯಾವ ರೀತಿ ಡಿಸ್ಟ್ರಾಯ್ ಮಾಡಬೇಕು, ಯಾವ ರೀತಿ ಎಸ್ಕೇಪ್ ಆಗಬೇಕು, ಕೊಲೆ ಆದಮೇಲೆ ಪೊಲೀಸರಿಗೆ ಸುಳಿವೇ ಸಿಗದಂತೆ ಯಾವ ರೀತಿ ಹೋರಾಟ ಮಾಡಬೇಕು, ಇದೆಲ್ಲವನ್ನು ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಬಾಡಿಯನ್ನು ಡಿಸ್ಟ್ರಾಯ್ ಮಾಡೋಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಸಾಕಷ್ಟು ಕೇಸ್ಗಳಿದ್ದಾವೆ. ಇದೇ ರೀತಿಯಾಗಿ ಪೀಸ್ ಮಾಡಿ ಡ್ರಮ್ನಲ್ಲಿ ಹಾಕುವಂಥದ್ದಾಗಿರ್ಬೋದು, ಫ್ರಿಜ್ನಲ್ಲಿ ಇಡುವಂಥದ್ದಾಗಿರ್ಬೋದು, ಸೂಟ್ ಕೇಸ್ನಲ್ಲಿ ತೆಗೆದುಕೊಂಡು ಹೋಗುವಂಥದ್ದಾಗಿರ್ಬೋದು, ಸಾಕಷ್ಟು ಕೇಸ್ಗಳಿದ್ದಾವೆ. ಜೊತೆಗೆ ಸಾಕಷ್ಟು ವೆಬ್ ಸೀರೀಸ್ಗಳಲ್ಲೂ ಕೂಡ ಇಂಥ ಉದಾಹರಣೆಗಳಿದ್ದಾವೆ. ಅದು ಕಾಲ್ಪನಿಕ ಚಿತ್ರ ಅನ್ನುವಂಥದ್ದಾದರೆ ಒಂದಷ್ಟು ಕೇಸ್ಗಳನ್ನು ಕೂಡ ಇವರು ರೆಫರೆನ್ಸ್ ತೆಗೆದುಕೊಂಡಿದ್ದಾರೆ, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ ಯಾವ ರೀತಿ ಅಂತೇಳಿ ಒಂದಷ್ಟು ಐಡಿಯಾಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಶ್ವೇತಾಳ ತಂದೆ ತಾಯಿ ಇಬ್ಬರನ್ನ ಮಾತ್ರ ಕೊಲೆ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕಂತಾನೆ ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ಗೆ ಇಬ್ಬರು ಕೂಡ ಹೋಗಿರ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರ ಪ್ಲಾನ್ನಂತೆ ತಂದೆ ತಾಯಿ ಮನೆಗೆ ಬಂದಿರ್ತಾರೆ. ಅದಾದ್ಮೇಲೆ ಒಂದಷ್ಟು ಜಗಳಗಳಾಗುತ್ತೆ. ಅವರು ಪ್ರತಿದಿನದಂತೆ ಅವತ್ತು ಕೂಡ ಪ್ರಶ್ನೆ ಮಾಡಿ ಜಗಳ ಮಾಡ್ತಾರೆ ಶ್ವೇತಾ ಮತ್ತೆ ಕೆನತ್ ಜೊತೆ. ಅದಾದ್ಮೇಲೆ ತಂದೆ ಮತ್ತೆ ತಂಗಿ ಅಂದ್ರೆ ಶ್ವೇತಾಳ ತಂದೆ ಮತ್ತೆ ತಂಗಿ ಇಬ್ರು ಕೂಡ ಒಂದು ಊರಿನಲ್ಲಿರುವಂಥ ಮನೆಗೆ ಹೋದಂಥ ಸಂದರ್ಭದಲ್ಲಿ ಶ್ವೇತಾಳ ತಾಯಿ ಮಾತ್ರ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರಿಲ್ಲ ಅಂದ್ರೂ ಕೂಡ ಈಕೆ ಸಾಕಷ್ಟು ಬೈತಿರ್ತಾಳೆ. ಯಾಕಂದ್ರೆ ಶ್ವೇತಾಳ ತಾಯಿ ಪುಷ್ಪ ಏನಿದ್ದಾರೆ ಈಕೆ ಸಾಕಷ್ಟು ಬೈತಿರ್ತಾಳೆ ಮಗಳನ್ನ, ಯಾವಾಗಲೂ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳುವಂಥದ್ದಾಗಿರ್ಬೋದು. ಮತ್ತೆ ಪ್ರತಿಯೊಂದಕ್ಕೂ ಕೂಡ ತಾಯಿ ಬೈತಿರ್ತಾಳಲ್ಲ, ತಾಯಿ ಅಂದಮೇಲೆ ಮನೆಯಲ್ಲಿ ತಂದೆ ತಾಯಿ ಬೈತಾನೆ ಇರ್ತಾರೆ. ಅದರಲ್ಲೂ ಕೂಡ ಈಕೆ ಅವತ್ತು ಘಟನೆ ನಡೆದ ದಿನ ಮನೇಲೆ ಉಳಿದುಕೊಳ್ಳೋದ್ರಿಂದ ಆಕೆಯನ್ನ ಕೊಲೆ ಮಾಡೋದು ಇವ್ರಿಗೆ ಇನ್ನೂ ಈಜಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಅದಕ್ಕೂ ಮುನ್ನ ಒಂದೆರಡು ಬಾರಿ ಪ್ರಯತ್ನ ಪಟ್ಟಿರ್ತಾರೆ ಅವರನ್ನ ಇದೇ ರೀತಿಯಾಗಿ ಕರೆಸೋದಾಗಿರ್ಬೋದು, ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು. ಆದರೆ ಇವರ ಪ್ಲಾನ್ ಯಾವತ್ತೂ ಕೂಡ ಎಕ್ಸಿಕ್ಯೂಟ್ ಆಗಿರೋದಿಲ್ಲ. ಒಟ್ಟಿಗೆ ಇಬ್ಬರನ್ನು ಕೂಡ ಕೊಲೆ ಮಾಡೋದಕ್ಕೂ ಕೂಡ ಇವರಿಗೆ ಸಾಕಷ್ಟು ಧೈರ್ಯ ಕೂಡ ಬಂದಿರೋದಿಲ್ಲ. ಪ್ಲಾನ್ ಅನ್ನ ಫೇಲ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಘಟನೆ ಏನು ನಡೆದಿತ್ತಲ್ಲ, ಘಟನೆ ನಡೆದ ದಿನ ಭಾನುವಾರ ರಾತ್ರಿ ಆಕೆ ತಾಯಿ ಒಬ್ಬಾಕೆನೇ ಉಳ್ಕೊಂಡಿರ್ತಾಳೆ ಅವತ್ತು ಅಂತ ಗೊತ್ತಾದ ಕೂಡಲೇ ಆಕೆಯನ್ನು ಮುಗಿಸ್ಲೇಬೇಕು. ಕಳೆದ ಬಾರಿ ಪ್ಲಾನ್ ಫೇಲ್ ಆದಂತೆ ಈ ಬಾರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಯಿ ಪುಷ್ಪಳನ್ನ ಶ್ವೇತ ಮತ್ತೆ ಪ್ರಿಯಕರ ಕೆನತ್ ಇಬ್ಬರು ಸೇರಿ ಆಕೆಯನ್ನ ಕೊಲೆ ಮಾಡ್ತಾಳೆ. ಯಾವಾಗ ಆ ಒಂದು ವಿಚಾರದ ಬಗ್ಗೆ ಒಂದಷ್ಟು ಅನುಮಾನ ಬರುತ್ತೆ, ಫೋನ್ ಮಾಡಿದಂತ ಕೂಡಲೇ ಹೆಂಡತಿ ಕರೆಯನ್ನ ರಿಸೀವ್ ಮಾಡೋದಿಲ್ಲ, ಮಗಳು ಕೂಡ ರಿಸೀವ್ ಮಾಡೋದಿಲ್ಲ, ಕೆನತ್ ಕೂಡ ರಿಸೀವ್ ಮಾಡೋದಿಲ್ಲ. ಆಗ ಒಂದಷ್ಟು ಭಯಗೊಂಡು ಆತ ಕೂಡ ಸೋಮಸುಂದರ ಕೂಡ ಒಂದು ಫ್ಲಾಟ್ಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ತನ್ನ ಸಣ್ಣ ಮಗಳನ್ನು ಕೂಡ ಕರೆದುಕೊಂಡು ಬಂದಿರ್ತಾನೆ. ಇಲ್ಲಿ ಸರ್ಪ್ರೈಸ್ಡ್ ಆಗಿ ಕೊಲೆ ಆಗಿದ್ದು ಆ ಶ್ವೇತಾಳ ತಂಗಿ, ಆಕೆ ಕೂಡ ತಂದೆ ಜೊತೆ ಬಂದಿರ್ತಾಳೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಗೊತ್ತಾದ ಮೇಲೆ ಅವರು ಅಟ್ಯಾಕ್ ಮಾಡಿ ಅವರಿಬ್ಬರನ್ನು ಕೂಡ ಕೊಲೆ ಮಾಡಿದ್ದಾರೆ ಅಂತೇಳಿ ತನಿಖೆ ಒಳಗೆ ಗೊತ್ತಾಗಿದೆ. ಇದೆಲ್ಲವನ್ನು ಕೂಡ ಯಾವ ರೀತಿ ಪ್ಲಾನ್ ಮಾಡಿದ್ವಿ, ಯಾವ ರೀತಿ ಎಸ್ಕೇಪ್ ಆಗಿದ್ವಿ, ಕೊಲೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಚಾಕುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ನಡೆಸಿದ್ವಿ, ಅದೆಲ್ಲವನ್ನು ಕೂಡ ಆರೋಪಿತ ಕೆನತ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಎಲ್ಲವನ್ನೂ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈಗ ಆರೋಪಿಗಳು ಯಾವ ರೀತಿ ಡಿಸ್ಟ್ರಾಯ್ ಮಾಡಿದ್ರು ಸಾಕ್ಷಿಗಳನ್ನ, ಅವೆಲ್ಲವನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕ್ರೈಮ್ ಸೀನನ್ನು ರೀಕ್ರಿಯೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಆರೋಪಿಗಳು ವೆಪನ್ ಅನ್ನ ಬೇರೆ ಕಡೆ ಎಸೆದಿರುವಂತಹ ಸಾಧ್ಯತೆ ಇದೆ, ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಹೀಗಾಗಿ ವೆಪನ್ ಆ ಚಾಕುವನ್ನು ಕೂಡ ಹುಡುಕಾಟ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪುದುಚೇರಿಗೂ ಕೂಡ ಆರೋಪಿಗಳನ್ನು ಕರೆದೊಯ್ದು ಅಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆ ಎಲ್ಲಾ ಆಯಾಮದಲ್ಲೂ ಕೂಡ ಕೇರ್ಪುರಂ ಪೊಲೀಸರಿಂದ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಕೊಲೆಯಲ್ಲಿ ಹಂತವಾಗಿ ಇಬ್ಬರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎವಿಡೆನ್ಸ್ಗಳು ಕೂಡ ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಪೊಲೀಸರಿಗೆ ಸಿಕ್ಕಿದ್ದಾವೆ. ಸದ್ಯಕ್ಕೆ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ಆರೋಪಿತ ಕೆನತ್ ಮತ್ತೆ ಶ್ವೇತಾ ಇಬ್ಬರನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆ ಆಗಿರ್ಬೋದು, ಅವರ ಹೇಳಿಕೆಗಳನ್ನು ಪಡೆಯೋದಾಗಿರ್ಬೋದು, ಸಾಕ್ಷ್ಯ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಮುಂದೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಕೂಡ ಪತ್ತೆಯಾಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.